ಮಲೆನಾಡ ಮಾತುಕತೆಗೆ ಸ್ವಾಗತ. ಶ್ರೀ ದಕ್ಷಿಣಾಮೂರ್ತಿ ಯಕ್ಷಧಾಮ ಮಂಡಳಿ ವೈದ್ಯ ಹೆಗ್ಗಾರ್ ಇವರಿಂದ ಒಂದು ಅಭೂತಪೂರ್ವವಾದ ಸೇವೆ ನಮ್ಮ ಊರಿನಲ್ಲಿ ನಡೀತಾ ಇದೆ. ಯಕ್ಷಗಾನದಲ್ಲಿ ಸೇವೆ ಮಾಡಿ ಮದ್ದಳೆ ವಾದನದಲ್ಲೋ ಅರ್ಥಗಾರಿಕೆಯಲ್ಲೋ ಪಾತ್ರದಲ್ಲೋ ಹೀಗೆ ಸೇವೆ ಮಾಡಿ ಮರಣ ಹೊಂದಿದವರಿಗೆ ಈ ಗಾನದ ಮೂಲಕ ಅವರು ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇವರ ಈ ಸೇವೆ ಯಶಸ್ವಿಯಾಗಿ ನಡೆಯಲಿ ಅಂತ ಶುಭ ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ. ಯಕ್ಷಗಾನದ ಕಲಾವಿದರುಗಳ ಒಂದು ಗುರುತಿಸುವಿಕೆಯಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭಿಸಿದ್ದೇವೆ. ಈ ಒಂದು ಸಂಘಟನೆಯ ಯಕ್ಷಗಾನಾಂಜಲಿ ಹೇಳುವಂಥ ಒಂದು ಕಾರ್ಯಕ್ರಮ ನಾವು ಈ ವರ್ಷ ಇವತ್ತಿನಿಂದ ಪ್ರಮುಖವಾಗಿರಬೇಕಂತ ಪ್ರಾರಂಭ ಮಾಡಿದ್ದೇವೆ. ಅದೇನು ಅಂತ ಕೇಳಿದರೆ, ಈಗಾಗಲೇ ಗತಿಸಿ ಹೋದಂತಹ ಎಲೆಮರೆಯ ಕಾಯಿಯಾಗಿ ತಮ್ಮ ಜೀವನದಲ್ಲಿಯ ಅನೇಕ ತಮ್ಮ ಅಮೂಲ್ಯವಾದ ಸಮಯಗಳನ್ನು ಸ್ವಲ್ಪವಾದರೂ ಯಕ್ಷಗಾನಕ್ಕಾಗಿ, ಅದರ ಕಲೆಯ ಪೋಷಣೆಗಾಗಿ, ರಕ್ಷಣೆಗಾಗಿ ಅಥವಾ ಬೆಳೆಸುವಿಕೆಗಾಗಿ ತಮ್ಮ ಜೀವನದ ಸಮಯವನ್ನು ಮುಡಿಪಾಗಿಟ್ಟಂತಹ ಅನೇಕ ಕಲಾವಿದರುಗಳು ನಮ್ಮಲ್ಲಿದ್ದಾರೆ. ಗಿರೀಶ್ ಭಟ್ರು ಹೇಳಿದಾಗೆ ಸಾಕಷ್ಟು ಕಲಾವಿದರು ನಮ್ಮ ಭಾಗದಲ್ಲಿ ಈಗಾಗಲೇ ಆಗಿ ಹೋಗಿದ್ದಾರೆ. ಎಲ್ಲರೂ ಬಹಳ ವಿಶೇಷವಾಗಿ ಪ್ರಚಾರವನ್ನು ಪಡೆಯದೇ ಇದ್ದರು, ಆಗಿನ ಕಾಲದಲ್ಲಿ ಹಾಗೆ ಇತ್ತು. ಆದರೂ ವಿಶೇಷ ಪ್ರಚಾರವನ್ನು ಪಡೆಯದೇ ಇದ್ದರೂ ಸಹ ಈ ಒಂದು ಕಲೆಯನ್ನು ಮುಂದುವರಿಸಿಕೊಂಡು ಹೋಗುವಷ್ಟು, ತಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗುವಷ್ಟು ಅವರು ತಜ್ಞತೆಯನ್ನು ಈ ಯಕ್ಷಗಾನದಲ್ಲಿ ಗಳಿಸಿಕೊಂಡಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಈ ಮನೆಯ ಹಿರಿಯರಾಗಿದ್ದಂತಹ ಶ್ರೀಯುತ ರಾಮಚಂದ್ರ ಭಟ್ರವರು ತಾಳಮದ್ದಲೆಯ ಅರ್ಥದಲ್ಲಿ ಅತ್ಯುತ್ತಮವಾದಂತಹ ಹೆಸರನ್ನು ಗಳಿಸಿದ್ರು. ಅವರ ಒಂದು ಮರಣೋತ್ತರ ಗೌರವ ಅರ್ಪಣೆಗಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬಂದಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಮನೆಯ ಯಜಮಾನರಿಗೆ ಈ ಕಾರ್ಯಕ್ರಮದ ಸಂಘಟನೆ ಮಾಡುವಲ್ಲಿ ಸಹಕಾರಿಯಾಗಿದ್ದಕ್ಕೆ ಅವರಿಗೂ ಸಹ ಸಂಘದ ಪರವಾಗಿ, ಸಂಘಟನೆಯ ಪರವಾಗಿ ವಂದನೆಯನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾರೆ. ಶ್ರೀ ಗುರುಗಣಾಧಿಪತಯೇ ನಮಃ.
ಆಲಿಸಮಾತ್ಯ ಹಿರಣ್ಯ ಗರ್ಭನ ಸೃಷ್ಟಿ ಆಲಿಸಮಾತ್ಯ ಹಿರಣ್ಯ ಗರ್ಭನ ಸೃಷ್ಟಿ ಯಕ್ಷಗಾನ ಬಿಟ್ಟಿರಲಾರದೆ ಇದ್ದುದು ನಂದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಇವತ್ತು ನೀವೆಲ್ಲರನ್ನು ಸ್ವಾಗತಿಸಿ ಮುಂದಿನ ಕಾರ್ಯ